ಏಯ್ ಕತ್ತೆ ನೀನ್ ಇಲ್ಲಿದ್ಯಾ? ಬಾರೆ ಮನೆಗೆ ಮಾಡ್ತೀನಿ. ಊರಲ್ಲಿ ಬೀದ್ ಬೀದಿಯಲ್ಲಿ ಹಾಡು ಹೇಳ್ಕೊಂಡು ಕುಣಿತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಹೇಳೋರಿಲ್ಲ ಕೇಳೋರಿಲ್ಲ, ಲಂಗಿಲ್ಲ ಲಗಾಮಿಲ್ಲ. ಕುಣಿತಾ ಇದ್ದಾಳೆ ಊರು ತುಂಬಾ. ಬಾಬಾ ನಿನ್ ಮನೆ ಬಂದ್ಮೇಲೆ ಕೈ ಕಾಲು ಕತ್ತರಿಸಿ ಕೂಡಿ ಹಾಕ್ತೀನಿ. ಆಸ್ತಿ ಆಗ್ತೀನಿ. ಅಯ್ಯಯ್ಯೋ ಶಿವನೇ, ಏನಪ್ಪ ಮುತ್ತಣ್ಣ, ಮದ್ವೆಗ ಹುಡ್ಗಿನ ಕಿವಿ ಹಿಡ್ಕೊಂಡು ಹಿಂಗ್ ಊರೆಲ್ಲ ಓಡಾಡ್ತಿದ್ಯಲ್ಲ, ಮನೆ ಕರ್ಕೊಂಡ್ ಹೋಗ್ತಾನೆ ಹೇಳೋದು. ಬುದ್ಧಿ ಇದೆಯಾ ನಿಂಗೆ? ಮನೆ ಕರ್ಕೊಂಡ್ ಹೋಗೋ. ಈ ವಯ್ಯಾರಕ್ಕೆ ಏನು ಕಡಿಮೆ ಇಲ್ಲ, ಬಾರೆ ಮನೆಗೆ. ಏನಾಯ್ತು ಅಂದ್ರೆ ಮುತ್ತಣ ಮದುವೆಯಾಗ ಮಕ್ಕಳಿಗೆ ಹೆಣ್ಮಕ್ಳಿಗೆ ಕಿವಿ ಹಿಂಡಬಾರ್ದಪ್ಪ, ತಪ್ಪಿದು. ಏನಪ್ಪಾ ಊರಿಗೆ ದೊಡ್ಡ ಯಜಮಾನ ಇದ್ದಂಗಿದ್ಯಾ? ಈ ರೀತಿ ಹೆಣ್ಮಕ್ಳನ್ನ ಕಿವಿ ಹಿಡಿದು ಕರ್ಕೊಂಡು ಹೋಗೋದ? ಬುದ್ಧಿ ಇದೀನಿ ನಿನಗೆ? ಹೋಗಯ್ಯ ಮನೆಗೆ. ನಡಿಯ ಮನೆಗೆ. ಬೀದಿಲೆಲ್ಲ ನನ್ನ ಮರ್ಯಾದೆ ಹಾರಾಜಾಕ್ಬಿಟ್ಟೆ. ಏನ್ ಮುತ್ತಣ್ಣ, ಮದ್ವೆಗ ಹುಡ್ಗಿನ ಸಿನಿಮಾ ಗಿನ್ಮಾ ಕರ್ಕೊಂಡು ಹೋಯ್ತಿದ್ಯಾ? ಮುಚ್ಕೊಂಡು ಹೋಗಲ್ಲ, ಕೆಲ್ಸ ನಡ್ಕೋ. ಊರಲ್ಲೆಲ್ಲ ನನ್ನ ಮರ್ಯಾದೆ ತೆಗೆದ್ಬಿಟ್ಲು. ಮನೆ ನಡಿ, ಆಮೇಲೆ ನೋಡ್ಕೊತೀನಿ. ಅಜ್ಜಿ ಅಜ್ಜಿ, ನಿನಗ್ ವಿಷಯ ಗೊತ್ತಾ? ನನ್ಗೂ ನಮ್ ಮುತ್ತು ಮಾವಂಗೂ ಮದ್ವೆ. ಸಾಕಮ್ಮ ರೇಖಾ, ನನ್ಗೂ ನಮ್ ಮುತ್ತು ಮಾವಂಗೂ ಮದ್ವೆ ಕಣ್ರೆ. ಆಹಾ, ನನ್ನ ಮದ್ವೆಯಂತೆ. ಮುತ್ತುಗೂ ನಂಗೂ ಮದ್ವೆಯಂತೆ. ಮುತ್ತುಗೂ ಕತ್ತೆ ಮನೆಗೆ ಹೋಗು ಅಂದ್ರೆ ಊರೆಲ್ಲ ಹೇಳ್ತೀನಿ. ನಡಿಯ ಮನೆಗೆ. ಯಾಕೋ ಯಾಕೋ ಮುತ್ತ ಅವಳನ್ನ ಹಂಗ್ ಹೇಳ್ಕೊಂಬತ್ತಿದ್ಯಾ? ನನ್ನೇನಮ್ಮ ಕೇಳ್ತೀಯಾ? ಅವಳನ್ನ ಕೇಳು, ಏನ್ ರಾಧ ಅಂತ ಮಾಡಿದಾಳೆ ಅಂತ. ಯಾಕೆ ಚೆಲ್ವಿ, ಏನ್ ಮಾಡ್ದೆ? ನಂಗೇನು ಮಳ್ಳಿ ಹೇಗ್ ನಾಟಕ ಆಡ್ತಾ ಇದ್ದಾಳ. ಹಾಕ್ತೀನಿ. ಸಾಕ್ ಸುಮ್ನೇರೋ. ಅಮ್ಮ, ಇವಳು ಏನ್ ಮಾಡಿದಾಳ ಗೊತ್ತಾ? ಮುಂದಿನ ವಾರ ನನಗೂ ಇವಳಿಗೂ ಮದ್ವೆ ಅಂತ ಊರ್ ತುಂಬಾ ಸಾರ್ಕೊಂಡ್ ಬರ್ತಾ ಇದ್ದಾಳೆ. ಹೌದಾ? ಯಾಕೆ ಸುಮ್ನಿತ್ತೆ? ಬಾಯ್ ಬಿಡೆ. ಸಾಕ್ ಸುಮ್ನೇರ, ನಾ ಕೇಳ್ತೀನಿ. ಹೌದೇನೆ ಪುಟ್ಟಿ, ಯಾಕೆ ಹಂಗ್ ಮಾಡಕ್ ಹೋದೆ? ಮತ್ತಿನ್ನೇನತ್ತೆ, ಯಾವಾಗ ಕೇಳಿದ್ರು ಮದ್ವೆ ಆಗಲ್ಲ ಆಗಲ್ಲ ಅಂತಿದ್ರು, ಅದಕ್ಕೆ ಹಿಂಗ್ ಮಾಡ್ದೆ. ನಾನೇವಾಗ ಹೇಳಿದ್ದೆ ನಿನಗ್ ಮದ್ವೆ ಆಗ್ತೀನಿ ಅಂತ? ಹಂಗಾರೆ ನೀವ್ ನನ್ ಮದ್ವೆ ಆಗಕ್ಕಿಲ್ಲ? ಆಗಲ್ಲ ಆಗಲ್ಲ ಆಗಲ್ಲ. ನೀವೇನಾದ್ರೂ ನನ್ ಮದ್ವೆ ಆಗಕ್ಕಿಲ್ಲ ಏನೇ ಮಾಡ್ತೀಯಾ? ನಾನೇ ನಿಮ್ ಮದ್ವೆ ಆಯ್ತು. ನೋಡು, ಒಂದ್ ಮಾತ್ ನೆನಪಿಟ್ಕೋ, ನಮ್ಮಪ್ಪನಾಡಿಗೂ ನಾನ್ ಬದುಕಿರೋವರೆಗೂ ನಿನ್ನ ಮದ್ವೆ ಆಗೋಲ್ಲ ಆಗೋಲ್ಲ ಆಗೋಲ್ಲ. ಮಾವನು ಇಲ್ಲ ಗಿಬನಿಲ್ಲ, ಹೋಗೆ. ಯಾಕೋ ಹಂಗ ಹೇಳ್ದೆ? ಅದು ಅಪ್ಪನ ಮೇಲೆ ಆಣೆ ಇಟ್ಟು. ಅಯ್ಯೋ ಬಿಡಮ್ಮ, ಅಪ್ಪ ಬದುಕಿದ್ರೆ ತಾನೆ. ಅಕ್ಕ ಅಕ್ಕ, ನೀನ್ ಇಲ್ಲಿದೀಯಾ? ನಾವ್ ನಿನ್ನ ಊರ್ ತುಂಬಾ ಹುಡುಕ್ಬಿಟ್ಟ. ಯಾಕೆ ಅಕ್ಕ, ಮತ್ತೆ ನಾನೊಂದ್ ಕೇಳ್ತೀನಿ, ಕೊಡ್ತೀಯಾ? ಏನು? ಮತ್ತೆ ನಮ್ಮಪ್ಪ ಸಾಯಂಕಾಲ ಪೇಟೆ ಕರ್ಕೊಂಡ್ ಹೋಗ್ತಾರೆ, ಈ ಕಾಸಿನ ಸರ ಕೊಡ್ತೀಯಾ? ಹಾಕೊಂಡ್ ಹೋಗ್ತೀನಿ, ನಾಳೆ ತಂದು ಕೊಟ್ಬಿಡ್ತೀನಿ ನಿಂಗೆ. ಈ ಸರನಾ? ನೋಡು, ಏನ್ ಬೇಕಾದ್ರೂ ಕೇಳು, ಆದ್ರೆ ಈ ಸರ ಮಾತ್ರ ಕೇಳ್ಬೇಡ. ಅದೇನಕ್ಕ ಸರ್ದಲ್ ಅಂತ ವಿಶೇಷ ಐತೆ? ನಮ್ ಮಾವ 10 ವರ್ಷದಿಂದೆ ನನಗ್ ಸಂತೆಲ್ ಕೊಡ್ಸಿದ್ದು, ಮೊದಲನೇ ಸಲ ಪ್ರೀತಿಯಿಂದ ಕೊಡ್ಸಿದ್ದು. ನಾನ್ ಯಾವತ್ತೂ ಇದನ್ ತೆಗ್ದೇ ಇಲ್ಲ, ಇದನ್ ಯಾರಿಗೂ ಕೊಡಲ್ಲ. ಕೊಡದೆ ಇದ್ರೆ ಕತ್ತೆ ಬಾಲ, ಹೋಗಕ್ಕ, ಬಾರೆ ಹೋಗೋಣ. ಪುಟ್ಟಿ ಪುಟ್ಟಿ, ಮಾವ, ಈ ಸರ ನನ್ ಜೀವ ಇದ್ದಂಗೆ. ಇದ್ ನನ್ ಕತ್ತಲಿದ್ರೆ ಯಾವಾಗ್ಲೂ ನೀ ನನ್ ಜೊತೆನೇ ಇರಂಗೆ. ಈ ಸರ ನಾನ್ ಯಾರಿಗೂ ಕೊಡಲ್ಲ. ನನ್ ಮುತ್ತು ಮಾವ. ಪಾಪ ಅನ್ಯಾಯವಾಗಿ ಬೈದ್ಬಿಟ್ಟೆ. ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನು. ಈಗ ನೊಂದ್ಕೊಂಡು ಏನಪ್ಪ ಪ್ರಯೋಜನ? ಮಾತಾಡೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ನಾನೇನಮ್ಮಂತದ್ ಬೈದಿದ್ದವಳಿಗೆ? ನೀನೇನು ಅಂದಿಲ್ಲಪ್ಪ. ನೋಡು, ದಿವ್ಸಕ್ಕೆ 3 ಸಲ ಮನೆ ಕಡೆ ಬಂದೋಗ್ತಿದ್ಲು. ಈಗ 3 ದಿವಸ ಆಯ್ತು, ಒಂದ್ಸಲನೂ ಮನೆ ಕಡೆ ಬರ್ಲಿಲ್ವಲ್ಲ. ನಿನ್ನ ಮಾತು ಅವಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು. ಅದಕ್ ನಾನೇನ್ ಮಾಡ್ಲಿ? ತಲೆ ಕೆಟ್ರೆ ಇವಾಗ್ಲೂ ಹೋಗಿ ಹೇಳ್ಕೊಂಡ್ ಬರ್ತೀನಿ. ನಾಳೆ ಮದುವೆ ಆಗೋನು ಗಂಡ ಅನ್ಸ್ಕೊಳೋನು ಏನೋ ಒಂದಷ್ಟು ಗೋಳ ಹೇಳ್ಕೊಂಡ್ರೆ ಅದೇ ಮಹಾ ದೊಡ್ಡ ತಪ್ಪ. ಅದಕ್ಕೆ ಮನೆ ಕಡೆನೆ ಬರ್ಬಾರ್ದಾ? ಅದನ್ನ ಅವಳ ಹತ್ರನೇ ಹೋಗ್ ಕೇಳು. ಕೇಳ್ತೀನಿ, ಜಮೀನ್ ಕಡೆ ಹೋಗ್ತೀನಿ, ಅಲ್ಲಿ ಸಿಕ್ಕರೆ ಅವಳನ್ನೇ ಹೇಳ್ಕೊಂಡ್ ಬರ್ತೀನಿ ಇರು. ಲೋ ಮುತ್ತು, ಮುತ್ತು ಮುತ್ತು. ಏನಮ್ಮ? ಏನಪ್ಪ ಇದು? ಏನಾಯ್ತಮ್ಮ? ಏನೋ ಇದು. ಇದಾ?
ನಾನು ಸ್ವಲ್ಪ ಜಮೀನ್ ಕಡೆ ಹೋಗಿ ಬರ್ತೀನಮ್ಮ. ಸರಿಪ್ಪ ಹೋಗ್ಬಾ. ಪೋಸ್ಟ್ ಯಾರಿಗಪ್ಪ? ಮುತ್ತುಗಮ್ಮ. ಮುತ್ತುಗ? ಇಲ್ಲ ಸೈನ್ ಮಾಡಮ್ಮ. ಬರ್ತೀನಮ್ಮ. ಮುತ್ತು ಕಾಗ್ದನ ಯಾರು ಬರ್ತಿರ್ಬೋದು? ಅರೆ, ನಮ್ಮ ಅಣ್ಣನ್ ಮಗಳು ಚಲಿವಿ ಫೋಟೋ ಯಾರು ಕಳ್ಸಿದ್ದಾರೆ? ಇಷ್ಟೊಂದು ಫೋಟೋ, ಕಾಗದ ಬೇರೆ ಇದೆ. ಯಾರು ಬರ್ದಿರ್ಬೋದು? ನಿನ್ನ ಪ್ರೀತಿಯ ಚೆಲುವಿ. ಮಾವ, ನೀನ್ ಕೇಳ್ದಾಗೆ ನಾನು ಇದರಲ್ಲಿ 10 ಫೋಟೋಗಳನ್ನ ಕಳಿಸಿದ್ದೀನಿ. ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ನೀನು ನನ್ನ ಪ್ರೀತಿಸ್ತಾ ಇದ್ದೀಯ ಅಂತ ತಿಳಿದು ನನಗೆ ತುಂಬಾ ಸಂತೋಷ ಆಯ್ತು. ಎಂತಿ ನಿನ್ನ ಪ್ರೀತಿಯ ಚೆಲುವಿ. ಓಹೋ, ಏನ್ ಹುಡುಗಾಟ, ಏನಿದು? ಸರಿ ಸರಿ, ಅವನೇ ಬಂದು ನೋಡ್ಕೊಳ್ಳಿ. ಬಡ್ಡೆ ತವ, ಬೇಗ ಬೇಗ ಮಾಡಿ ಮುಗಿಸಿರ್ಲಾ? ಯಾಕೆ ಚೆಲ್ವಿ 3 ದಿವಸದಿಂದ ಮನೆ ಕಡೆನೆ ಬಂದಿಲ್ಲ? ಅದು ಅಕ್ಕಂಗೆ ಜ್ವರ ಬಂದಿತ್ತು. ಜ್ವರನ? ಇವಳಿಗೆ? ಅಯ್ಯೋ, ಇವಳು ಬಾಯಿ ಬಿಟ್ರೆ ಗಾಳಿ ಪೀಡೆ ಪಿಸಾಚಿಗಳಿಗೆಲ್ಲ ಜ್ವರ ಬಂದ್ಬಿಡುತ್ತೆ, ಇವಳು ಜ್ವರ ಬರುತ್ತಂತೆ. ಅದು ಸುಮ್ಮನೆ. ಹುಷಾರಾಗಿದ್ದೀಯಾ? ಸರಿ ಸರಿ, ನೋಡಿದ್ರೆ ಗೊತ್ತಾಗುತ್ತೆ. ಏನ್ ಮುಖ ನೋಡ್ತಾ ಇದೀಯಾ? ನಿಮ್ ಮತ್ತೆ 3 ದಿವಸದಿಂದ ಮನೆ ಬಂದಿಲ್ಲ ಅಂತ ಕಾಯ್ತಾ ಇದಾರೆ. ಎದ್ದೇಳು. ಏನ್ ಮುಖ ನೋಡ್ತೀಯ? ಎದ್ಬಾರೆ. ಗುರು ಅಲ್ಲೋಡ್ ಗುರು, ಕಾಶ್ಮೀರ ಆಪಲ್ ಇದ್ದಂಗ ಅವಳಲ್ಲ. ಯಾರು ನೋಡ್ಲ ಓಸಿ? ಮುತ್ತು, ಈ ಕೈಗೆ ಮುತ್ತು ಕೊಡ್ಲೇಬೇಕು.
ಎಲ್ಲ ನಿನ್ನಿಂದನೇ ಆಗಿದ್ದು. ಹೋಗು ಒಳಗಡೆ ಅಮ್ಮನಿಗೆ ಸಹಾಯ ಮಾಡು. ಅಮ್ಮ, ನಾನು ಸ್ವಲ್ಪ ಗದ್ದೆ ಕಡೆ ಹೋಗಿ ಬರ್ತೀನಿ. ನನ್ನ ಮದುವೆ ಆಗೋ ಹುಡುಗಿ ಫೋಟೋ ನೋಡ್ಕೋ. ಯಾಕೆ ಹೀಗೆ ಮಾಡ್ಬಿಟ್ಟೆ ಮಾವ? ಯಾಕೆ? ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದೆ ನಾನು. ನೀನ್ ಚಲವಿ ಚಲವಿ ಅಂತಿದ್ದೆ, ಆದ್ರೆ ನೀನು ಆ ಚೆಲುವಿನ ಮದ್ವೆ ಆಗ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನೇ ಹೇಳು ಮಾವ, ಇದ್ಯಾವ ನ್ಯಾಯ? ನೀನಿಲ್ದೆ ಬದುಕಿರಲ್ಲ ನಾನು. ನೀನಿಲ್ದೇ ಇರೋ ಬಾಳು ಒಂದ್ ಬಾಳ. ನಾನು ಯಾವ ತಪ್ಪಿಗೆ ಶಿಕ್ಷೆ? ಸರ್ ಇದು ಕೌರವ ಸ್ಯಾರಿ ಸರ್, ಇದು ಯಜಮಾನ ಸ್ಯಾರಿ ಸರ್, ಇದು ಶಬ್ದವೇದಿ ಸರ್, ಇದು ತುಳಸಿ ಸರ್, ಎಲ್ಲ ಫಾಸ್ಟ್ ಮೂವಿಂಗ್ ಸ್ಯಾರಿ ಸರ್. ಸೀರೆಗೆಲ್ಲ ಸಿನಿಮಾ ಹೆಸರು ಬಂದ್ಬಿಡ್ತಾ? ಹೌದು ಸರ್, ಎಲ್ಲ ಸರಿ, ಯಜಮಾನ ಸೀರೆನೇ ಕೊಡಪ್ಪ. ಸದ್ಯ ಇದೆ ಅಲ್ಲ ನಮ್ಮ ಚಾಲ್ತಿಲಿ ಇರೋದು. ಈ ಸೀರೆ ನಮ್ ಚೆಲ್ವಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತಲ್ಲ ನಮ್ಮ. ಇವತ್ತು ನೀನು ಬೇರೆ ಚೆಲುವಿನ ಮದ್ವೆ ಆಗ್ತೀಯಾ? ನನ್ನ ಕನಸಿನ ಮೂಟೆಗೆ ಬೆಂಕಿ ಬಿತ್ತು. ನನ್ನ ಆಸ್ತಿಗಳೆಲ್ಲ ಉರಿದು ಪೂರಿ ಆಯ್ತು. ಯವ್ವ ಯವ್ವ ಅವ್ವ, ತಾಯಿ, ನನ್ನನ್ನೇನ್ ಮಾಡ್ಲಿಕ್ಕೆ ಕರ್ಕೊಂಡ್ ಬಿಡವ್ವ. ನನಗೆ ಸಂಕಟ ತಡೆಯಕ್ಕೆ ಆಗ್ತಿಲ್ಲ. ಹೌದಾ? ಈ ಸೀರೆನು ತುಂಬಾ ಚೆನ್ನಾಗಿದೆ. ಈ ಸೀರೆ ನಮ್ಮ ಚೆಲ್ವಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಇದನ್ನು ಪ್ಯಾಕ್ ಮಾಡ. 3 ಪ್ಯಾಕ್ ಮಾಡಲ ಸರ್? ಈ ಸೀರೆನು ಪ್ಯಾಕ್ ಮಾಡಿ. ಆಯ್ತು ಮೇಡಮ್, ಆಯ್ತು. ನಮ್ ಚೆಲುವಿಗೆ ಆ ಸೀರೆ ತುಂಬಾ ಚೆನ್ನಾಗಿರುತ್ತೆ ಕಣ, ಅಲ್ವಾ? ಒಂದಿನಕ್ಕೂ ಕೆನೆ ಸೋರ್ಲಿಲ್ಲ, ಅತ್ತಾಗ ಕಣ್ಣು ಒರೆಸ್ಲಿಲ್ಲ, ಒಂದಿನಾನು ಮುದ್ದಾಡ್ಲಿಲ್ಲ. ಇದ್ದಕ್ಕಿದ್ದಾಗೆ ನನ್ನ ಪಾಲ್ಗೆ ಇದ್ಯಾವ್ದು ಇಲ್ದೇನೆ ಆಗೋಯ್ತಲ್ಲ ಮಾವ. ನಾನೇನ್ ಮಾಡ್ಲಿ? ಯಾಕೆ ಬದುಕಿರ್ಲಿ? ನೆನ್ಪಿದ್ಯಾ ಮಾವ, ಅವತ್ತಿದೆ ಜಾಗದಲ್ಲಿ ಕೂತ್ಕೊಂಡು 10 ವರ್ಷದಿಂದ ನನ್ನ ಕತ್ತಿಗೆ ಈ ಸರ ತೊಡಸ್ದೆ. ಇದೇ ಕೈಗಳು ಹಿಡ್ಕೊಂಡು ಚಲವಿ ನೆನೆ ಮದುವೆ ಆಗ್ತೀನಿ ಹಿಂದೆ. ಇವತ್ತು ನನ್ ಕೈ ಬಿಟ್ಬಿಟ್ಟಿಯಲ್ಲ ಮಾವ, ಬಿಟ್ಬಿಟ್ಟಿಯಲ್ಲ. ಅಯ್ಯೋ, ಥ್ಯಾಂಕ್ ಯು ಸರ್. ಆಯ್ತು, ನಮಸ್ಕಾರ. ತಗೊಳ್ಳಿ. ಮತ್ತೆ ಬನ್ನಿ ಐಟಮ್ ಬೇಕಾದ್ರೆ. ಮತ್ತೆ ಬರ. ನಮಸ್ಕಾರ. ಹಾಳು ದೇವ್ರು, ಅವನ ಕಣ್ಣಿಂಗ್ ಹೋಗ. ನನಗ್ ಮಾಡಿದ ಅನ್ಯಾಯ ನಿಮಗ್ ಮಾಡ್ತಾ ಇರ್ಲಿ ಮಾವ. ಈ ನನ್ನ ಆಯ್ತಲ್ಲ ನಿಮಗೆ ಕೊಡ್ಲೆ. ನಿಮ್ ಪಾಲಿನ ಕಣ್ಣಿರೆಲ್ಲ ನಾನೇ ಹತ್ತು ಬಿಡ್ತೀನಿ. ನೀವ್ ನಗ್ನಗ್ತಾ ಇರ್ಬೇಕು ಮಾವ. ಈ ಚೆಲುವಿಗೆ ಅಷ್ಟೇ ಸಾಕು. ಆ ಸರ ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ಇದೆಷ್ಟು ಗ್ರಾಮ್ ಇದೆ? ತುಂಬಾ ಚೆನ್ನಾಗಿದೆ ನೋಡು. ನಾನು ಹೊರಟುಬಿಟ್ಟೆ ಮಾವ, ನಾನು ಹೊರಟುಬಿಟ್ಟೆ. ನೀವೇ ಇಲ್ಲದ ಮೇಲೆ ಇನ್ನೇನಿದೆ? ಸತ್ತವರು ಆಕಾಶಕ್ಕೆ ಹೋಗಿ ಚುಕ್ಕಿ ಆಗ್ತಾರಂತೆ. ನಾನು ಒಂದ್ ಚುಕ್ಕಿ ಆಗ್ತೇನೆ, ಅಲ್ಲಿಂದಾನೇ ನಿಮ್ಮನ್ನ ನೋಡ್ತೇನೆ. ಯಾವಾಗ್ಲಾದ್ರೂ ನೆನ್ಪಾದ್ರೆ ಆಕಾಶ ನೋಡು ಮಾವ, ಅಲ್ಲಿಂದಾನೇ ನನ್ ಕಣ್ ತುಂಬಾ ನೋಡ್ತೀನಿ. ಮರ್ತು ಬಿಟ್ಟಿದ್ದೆ.
ಮಾವ. ಅವಳು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿ ನೋಡ್ಕೋಬೇಕು, ನಿಮ್ ಜೊತೆ 100 ವರ್ಷ ಬಾಳ್ಬೇಕು ಮಾವ. ನನಗ್ ಕಣ್ಣೀರ್ ಹಾಕಿಸ್ದಂಗೆ ಅವಳಿಗೂ ಕಣ್ಣೀರ್ ಹಾಕಿಸ್ಬೇಡಿ ಮಾವ. ಚೆನ್ನಾಗಿ ನೋಡ್ಕೊಳ್ಳಿ. ಚಲಿವಿ, ಮುತ್ತು ನಿನಗೆ ಸಿಹಿ ಸುದ್ದಿ ಹೇಳ್ತಾನೆ. ಚೆಲ್ವಿ, ಚೆಲ್ವಿ, ಯಾಕೆ ನನ್ ಮೇಲೆ ತುಂಬಾ ಕೋಪನಾ? ಚೆಲ್ವಿ, 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 ಅಯ್ಯೋ ಚೆಲ್ವಿ, ಏನಾಯ್ತು? ಅಯ್ಯೋ ಕಣ್ಬಿಡು, ಕಣ್ಬಿಡು. ಅಯ್ಯೋ ಅಯ್ಯೋ ದೇವ್ರೆ, ಏನ್ ಮಾಡ್ಕೊಂಡೆ? ನೀನ್ ಆ ಚೆಲ್ವಿನ್ ಪ್ರೀತಿಸ್ತಾ ಇದೀಯಾ? ಅವಳನ್ನೇ ಮದ್ವೆ ಆಗ್ತೀಯ ಅಂತ ತಿಳ್ಕೊಂಡು ಚೆಲ್ವಿ ನಾನ್ ವಿಷ ತಗೊಂಡ್ಬಿಟ್ಟೆ. ಅಯ್ಯೋ ಚೆಲ್ವಿ, ನಿನ್ಗೇನು ಆಗಲ್ಲ ಚೆಲ್ವಿ, ನಿನ್ಗೇನು ಆಗಲ್ಲ. ಎಲ್ಲೋಡು, ಕಣ್ಬಿಡು, ಕಣ್ಬಿಡು. ಚೆಲ್ವಿ, ಚೆಲ್ವಿ, ನೀನ್ ಇಲ್ದೆ ನಾನು ಇರೋಕ್ಕಾಗಲ್ಲ ಚೆಲ್ವಿ. ಚೆಲ್ವಿ, ಚೆಲ್ವಿ, ನನ್ ಬಿಟ್ಟು ಹೋಗ್ಬೇಡ ಚೆಲ್ವಿ. ಚೆಲ್ವಿ, ನಿನ್ಗೇನು ಆಗಲ್ಲ. ಎಲ್ಲೋಡು ಚೆಲ್ವಿ, 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 ನನ್ ಚಿನ್ನಲ್ಲ, ಕಣ್ ತೆಗೆಮ್ಮ. ಚೆಲ್ವಿ, 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 ಚೆಲ್ವಿ.
ಅಯ್ಯಯ್ಯೋ ಏನ್ ಮಾಡಿದೀಗ? ಅಷ್ಟು ದೊಡ್ಡ ಗುಂಡೆಲ್ಲಿ ಊದ್ಕೊಂಡೋದ್ ಮೇಲಕ್ಕೆ ಹೆಂಗ್ ಬಂತು? ಓ ರಾಜಣ್ಣ, ರಾಜಣ್ಣ ರಾಜಣ್ಣ, ಈ ಊರ್ನ ಆಪತ್ ಬಾಂಧವ ಕಣಪ್ಪ ನೀನು. ಈ ಊರಲ್ಲಿ ಯಾರಿಗೆ ಕಷ್ಟ ಬಂದ್ರು ಮೊದ್ಲಲ್ಲಿ ಇರ್ತೀಯ ನೀನು. ಹಗಲೊತ್ತು ಯಾರಿಗೆ ಕಷ್ಟ ಬಂದ್ರು ಮೊದ್ಲಲ್ಲಿ ಇರ್ತಾನೆ, ರಾತ್ರಿ ಹೊತ್ತು ಇಂಪಾಗ ಹಾಡೇಡಿ ಈ ಊರಿನ ಜನನೇ ಸಂತೋಷ ಪಡಿಸ್ತಾನೆ. ಯಾರಪ್ಪ ಅದು ನನ್ನ ಮಲ್ಲಿ ಅಂತ ಕರೆದಿದ್ದು? ಯಾವನ ಅವನ್ ನನ್ನ ಮಲ್ಲಿ ಅಂತ ಕರೆದವನು? ನಾನೇ. ನೀನ್ ಮನೆ ಕಾಯುವಾಗ ಚೋಟ್ ಉದ್ದ ಇದ್ದೀಯ, ನಿನ್ನ ಎಂಡ್ರನ್ ಕರ್ದಂಗ್ ಕರೀತಾ ಇದ್ದೀಯಲ್ಲ, ಯಾರೋ ನೀನು? ಅಯ್ಯೋ, ನಾನ್ ನಿಮ್ಮನ್ನೆಲ್ಲ ಕರೆದಿದ್ದು ಅವ್ರನ್ನ. ನೋಡ್ದ ಅಜ್ಜಿ, ಮಲ್ಲಿ ಮಲ್ಲಿ ಅಂತ ಕರ್ದ ತಾನೆ? ಮಲ್ಲಿಯೇ ನನ್ನ ಹೆಸ್ರಾ? ಅಲ್ಲ. ನೋಡು ಎಷ್ಟೊಂದ್ ಸುಳ್ಳು ಹೇಳ್ತಾ ಇದ್ದಾನೆ. ಹೋಗ್ಲಿ, ಯಾಕ್ ಕರ್ದ ಅಂತ ಕೇಳು. ಏಯ್, ಯಾಕೋ ಕರ್ದೆ? ಅದು ಖರ್ಚಿಪ್ಪು. ಈ ಖರ್ಚಿಪ್ಪು ನಮ್ದಲ್ಲ, ತಗೋ. ನಂದು ಅಲ್ಲಪ್ಪ. ಅಯ್ಯೋ, ನಿಮ್ದೇ ರೀ, ನಾನ್ ನೋಡ್ದೆ. ನೋಡ್ದ ಅಜ್ಜಿ, ನಿನ್ ಜೊತೆನೆ ವಾದ ಮಾಡ್ತಾನೆ. ಈಗಿನ ಕಾಲದ ಹುಡುಗರು ಅಷ್ಟೇ, ಖರ್ಚಿಫ್ ಕೊಡೋ ನೆಪದಲ್ಲಿ ಲೈನ್ ಹೊಡಿತಾರೆ. ಏ ಹೋಗೆ ನಿನ್ನ, ಈ ವಯಸ್ಸಿನಲ್ಲಿ ನನಗ್ಯಾರ ಲೈನ್ ಹೊಡಿತಾರೆ? ಹೋಗು. ನಿಂಗಲ್ಲ ಅಜ್ಜಿ, ನಿನಗ. ಲೇ, ನಿನಗೆ ಎಷ್ಟೋ ಧೈರ್ಯ, ನನ್ನ ಮೊಮ್ಮಗಳ ಮೇಲೆ ಕಣ್ಣಾಗ್ತೀಯ ಲೇ? ಅಯ್ಯೋ, ಇಲ್ಲ ಇಲ್ಲ, ನಿಜವಾಗ್ಲೂ ನಂಗ್ ಲೈನ್ ಹೊಡಿತಿಲ್ವಾ? ಕೇಳಜ್ಜಿ. ಕೇಳದೆ ಬಿಡ್ತೀನ? ಏನ ನನ್ನ ಮೊಮ್ಮಗಳಿಗೆ ಲೈನ್ ಹೊಡಿಯೋಷ್ಟು ಧೈರ್ಯ ಬಂತ ನಿನಗೆ? ಹುಷಾರ್, ನಿನ್ನ ನಾಲಿಗೆ ಕಿತ್ತು ನಾಯಿ ನರಿಗಳಿಗೆ ಹಾಕ್ಬಿಡ್ತೀನಿ. ಇನ್ನೊಂದ್ಸಲ ನನ್ನ ಮೊಮ್ಮಗಳ ಮೇಲೆ ಕಣ್ಣು ಹಾಕಿದ್ರೆ ನಿನ್ನ 2 ಗುಡ್ಡೆನ ಕಿತ್ತು ಹಾಕ್ಬಿಡ್ತೀನಿ. ನಡಿಯ. ಅಯ್ಯೋ, ನನ್ ಕರ್ಮ. ಅಜ್ಜಿ, ನಾನ್ ನನ್ ಫ್ರೆಂಡ್ ಮನೆಗ್ ಹೋಗ್ಬಿಟ್ಟು ಬರ್ತೀನಿ, ನೀ ಮನೆಗ್ ಹೋಗಜ್ಜಿ. ಸರಿ, ಬೇಗ ಬಂದ್ಬಿಡು. ಆಯ್ತಾಯ್ತು, ತಗೋ. ಬೇಗ ಬಾ. ರೀ ರೀ, ನಿಂತ್ಕೊಳ್ರಿ. ಹಬ್ಬಾ ರೀ, ಖರ್ಚಿ ಬಿಟ್ಕೊಂಡು ಏನ್ರಿ ಮಾಡ್ತೀರಾ? ಕೊಡ್ರಿ ಇಲ್ಲಿ ನಂದು. ರೇ, ಈ ಖರ್ಚಿಪ್ ನಿಮ್ದೇ ತಾನೆ? ಯಾಕ್ರಿ ಅಜ್ಜಿ ಹತ್ರ ಸುಳ್ಳು ಹೇಳಿದ್ರಿ? ರೀ, ನೀವ್ ಯಾಕ್ರಿ ಮಲ್ಲಿ ಅಂತ ಕರೆದ್ರಿ? ರೇ, ಅವತ್ ನಿಮ್ ಹೆಸರು ಕೇಳಿದಾಗ ನೀವೇ ಅಲ್ವನ್ರಿ ಮಲ್ಲಿ ಅಂತ ಹೇಳಿದ್ದು? ಎಲ್ರಿ ಹೇಳ್ದೆ? ನೀವ್ ದುಡ್ಡು ಕೊಡ್ಬೇಕಾದ್ರೆ ಹೆಸರೇನು ಅಂತ ಕೇಳಿದ್ರಿ, ನಾನು ಮಲ್ಲಿ ಹಿಂದೆ. ಅದು ನಮ್ಮ ಅಜ್ಜಿ ಹೆಸರು. ರೇ, ನೀವ್ ಇಷ್ಟೊಂದು ಘಾಟಿ ಅಂತ ನಂಗೆ ಗೊತ್ತಿರ್ಲಿಲ್ಲ ಬಿಡ್ರಿ. ರೀ, ನಿಮಗಿನ್ನು ನನ್ ವಿಷಯ ಗೊತ್ತಿಲ್ಲ. ನಾನ್ ದಿನಾ ಬೆಳಿಗ್ಗೆ 11 ಗಂಟೆಗೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀನಿ. ಅದ್ ಗೊತ್ತಾ? ನನ್ನ ಹೆಸರು ಲಕ್ಷ್ಮಿ ಅಂತ. ಚೆನ್ನಾಗಿದೆ. ಲಕ್ಷ್ಮಿ ಅಂತನಾ? ಈಗ್ಲಾದ್ರೂ ಗೊತ್ತಾಯ್ತಾ? ಬರ್ಲಾ? ಲಕ್ಷ್ಮಿ, ನಿಜವಾಗ್ಲೂ ಲಕ್ಷ್ಮಿನೇ.
ನಿಮ್ಮನ್ನ ನೋಡೋಣ ಅಂತ. ಅಲ್ಲ ದೇವ್ರನ್ನ ನೋಡೋಣ ಅಂತ. ಏನಿದೆ ಹೂವು ನಂಗೆ ಕೊಡ್ತೀರಾ? ಹಾ ನಿಮ್ಗೇನೆ. ಅಲ್ಲ ದೇವ್ರಿಗೆ. ನೆಲಕ್ ಬಿದ್ದ ಹೂನ ದೇವ್ರಿಗೆ ಕೊಡ್ತೀರಾ? ಅಯ್ಯಯ್ಯೋ ಹೌದಲ್ಲ, ಈಗೇನ್ ಮಾಡೋದು? ಹೋಗ್ಲಿ ಬಿಡಿ, ಅದನ್ನೇ ಯಾಕೆ ವೇಸ್ಟ್ ಮಾಡೋದು. ಏ ಶಿವು, ನೀನ್ ಕೊಟ್ಟು ಹೂನ ನಾನ್ ಮುಡ್ಕೊಂಡಿದ್ದೀನಿ. ಅಯ್ಯೋ, ನೀ ಕೊಟ್ಟು ಹೂನ ನಾನ್ ಮುಡ್ಕೊಂಡಿದ್ದೀನಿ ಅಂದ್ರೆ ಏನರ್ಥ? ಏನರ್ಥ? ಅದ್ರರ್ಥ ನೀನು ದಡ್ಡ ಅಂತ. ಅಬ್ಬಾ, ಕೊನೆಗೂ ನನ್ನ ಆಸೆ ಈಡೇರ್ತು. ಚೆಲ್ವಿ, ನಿನ್ನ ಎಷ್ಟು ನೋಡಿದ್ರು ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಚೆಲ್ವಿ ಅನ್ನೋ ಹೆಸರಿಗಿಂತ ನೀನ್ ಎಷ್ಟೊಂದು ಚೆಲುವಾಗಿದೆಯಾ ಗೊತ್ತಾ? ಹೆಣ್ಣು ಅಂದ್ರೆ ಏನು ಅಂತ ಈ ಜಗತ್ತಿಗೆ ತೋರಿಸ್ಕೊಟ್ಬಿಟ್ಟೆ. ಚೆಲ್ವಿ, ನೀನ್ ಯಾವಾಗ್ಲೂ ಈ ನನ್ನ ಹೃದಯದಲ್ಲೇ ಇರ್ತೀಯ. ಚೆಲ್ವಿ, ನಮ್ಮೂರ್ ಚೇರ್ಮನ್ ಮಗ ವೆಂಕಟೇಶ್ ಗೌಡನ್ ಕತೆ ನೀನು ಗೊತ್ತಾ? ಅವನ್ ಎಲ್ಲೇ ಹೋದ್ರು ಅವನ್ ಕತೆ ಇದ್ದುತ್ತೆ ಬಿಡಪ್ಪ. ಕೆಂಪಣ ಅಲ್ಲ ಕಳ್ಳ, ಗೊತ್ತಪ್ಪ ಕೆಂಪಣ, ಒಂದ್ ವಿಷಯ ಗೊತ್ತಾ? ಏನು? ನಮ್ಮೂರ್ ರಾಜಪ್ಪ ಇಲ್ವಾ, ಆ ಕೆರೆತವ, ಆ ಮಂಟಪ ಇಲ್ವಾ, ಅಲ್ಲಿ ಚೆಲುವಿ ಫೋಟೋ ಇಟ್ಕೊಂಡು ಚೆಲುವಿ ಅಂತ ಕನ್ವರ್ಸ ಕೂತ್ಕೊಂಡಿದ್ದಾನ. ಈ ವಿಷಯ ನಾ ಊಟ ಹೇಳ್ಕೊಂಡ್ಬಿಡ್ತೀನಿ. ಹೇಳ್ಬಿಟ್ ಬಾಲ. ಕೇಳುದ್ರ ಆ ರಾಜಪ್ಪ ಆ ಚೆಲ್ವಿ ಹಿಂದೆನೆ ಬುದ್ಬಿಟ್ಟವನೆ. ಯಾವ ಚೆಲ್ವಿ ಹೇಳು? ಅದೇ ಆ ಶಂಕರಪ್ಪನ ಸೊಸೆ. ಹೌದಾ? ಇದೆಲ್ಲ ಸುಳ್ಳು ಕಂಬಳ. ಇಲ್ಲ ಕಳ್ಳ, ನಾನು ನಂಬಿದ್ದಿಲ್ಲ. ಅವತ್ತೊಂದ್ ದಿವಸ ನಾನು ಹೋಗಿದ್ದೆ ಮಂಟಪಕ್ಕೆ. ಚೆಲ್ವಿ ಅಂತ ಕಾನ್ವರ್ಸಿದ್ದ ಕಳ್ಳ. ಇದ್ಯಾರಿಗ್ ಗೊತ್ತು? ಮಾವ ಊಟಕ್ಕೆ ಬರ್ತೀರಾ? ಮಾವ ಏನಿಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಹೀಗೆ ಯೋಚನೆ ಮಾಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಮಾವ. ನನ್ನ ಹತ್ರ ಹೇಳ್ತೀರಾ ಅಂತದ್ದೇನಾದ್ರೂ? ಇಲ್ಲಮ್ಮ, ಇವತ್ತು ನನ್ನ ಹಾಳು ಕಿವಿಗಳು ಕೇಳಬಾರದಂತ ಮಾತುಗಳನ್ನ ಕೇಳ್ಬಿಡ್ತಮ್ಮ. ಗಾಯದ ಮೇಲೆ ಬರೆ ಎಳ್ದಾಗಾಯ್ತು. ಮೊದ್ಲೇ ಯೋಚನೆ, ಅದಕ್ಕೆ ಇನ್ನೊಂದು ಯೋಚನೆ ಸೇರ್ಕೊಂಡಾಗಾಯ್ತು. ಅಂತದ್ದೇನಾಯ್ತು ಮಾವ? ನೋಡಮ್ಮ, ಆ ಹುಚ್ಚ ರಾಜಪ್ಪ ಚೆಲುವಿನೇ ನನ್ ಪ್ರಾಣ, ಚೆಲುವಿನೇ ನನ್ ಪ್ರೀತಿ, ಚೆಲುವಿನೇ ಸರ್ವಸ್ವ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾನಂತಮ್ಮ. ಸೀತೆ ಅಂತ ಸಾಧ್ವಿ ಮಣಿ ನೀನು. ನಿನ್ನ ಜೀವನಕ್ಕೆ ಮಸಿ ಬಳಿಯೋ ಹಾಗೆ ಆ ಹುಚ್ಚನ ಮಾತು ನಂಬಿ ಊರ್ನವರೆಲ್ಲ ಆಡ್ಕೋತಾ ಇದ್ದಾರಮ್ಮ. ಅದೇ ನನ್ ದುಃಖ, ಅದೇ ನನ್ನ ಯೋಚನೆ. ನೀವೇನ್ ಯೋಚನೆ ಮಾಡ್ಬೇಡಿ ಮಾವ, ಈ ಸಮಸ್ಯೆನ ನಾವು ಹೇಗಾದ್ರೂ ಮಾಡಿ ಬಗೆಹರಿಸೋಣ. ನೀವೇನ ರಾಜಪ್ಪ ಅಂದ್ರೆ? ನಿಮ್ಮನ್ನೇ ಮಾತಾಡ್ತಿರೋದು. ಚೆಲ್ವಿ, ಮಾವ ನೀನು ಏನಿಲ್ಲಿ? ಮಾವ ನೀವಿಲ್ಲ, ಏನಾಯ್ತು? ಏನ್ ವಿಷಯ? ಹೆಸರು ಬೇರೆ ಬದಲಾಯಿಸ್ಕೊಂಡು. ನನ್ ಚೆಲ್ವಿ ಸತ್ತೋದ್ಮೇಲೆ ಅವಳ ಜೊತೆ ಮುತ್ತೂನು ಸತ್ತೋದ. ಉಳಿದ ಜೀವನ ಅವಳನ್ನೇ ನೆನೆಸ್ಕೊಂಡು ಹೆಸರು ಬದಲಾಯಿಸ್ಕೊಂಡು ಕಾಲ ಕಳೀತಾ ಇದ್ದೀನಿ.
ಅದಿರ್ಲಿ ಚೆಲ್ವಿ, ನೀನ್ಯಾಕೆ ಹೀಗೆ? ಏನಾಯ್ತು? ನೋಡಿದ್ರ ಮಾವ, ನಮ್ಮಿಬ್ರ ಜೀವನದಲ್ಲೂ ಆ ದೇವ್ರು ಹೇಗ್ ನಾಟಕ ಆಡ್ದ ಅಂತ. ನಿಮ್ ಮಾತಕ್ ಬೆಲೆ ಕೊಟ್ಟು ನಾನ್ ಮದ್ವೆಗೆ ಒಪ್ಕೊಂಡೆ. ಆದ್ರೆ ಸಮಾಧಾನ ಮಾಡ್ಕೊ ಚೆಲ್ವಿ, ಸಮಾಧಾನ ಮಾಡ್ಕೊ. ಜೀವನದಲ್ಲಿ ಏನ್ ನಡಿಬಾರ್ದಾಗಿತ್ತು ಎಲ್ಲ ನಡೆದು ಹೋಯ್ತು. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಎಲ್ಲಿ ಹೋದ್ರು? ಇಲ್ಲೇ ತಾನೇ ಇರ್ತೀನಿ ಅಂತ ಹೇಳಿದ್ದು. ಇಲ್ಲಿದ್ದೀರಾ? ಹಲೋ ಶಿವು, ಏನು ಯಜಮಾನ್ರೆ ಇವತ್ತು ತುಂಬಾ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ಜೀವನ ಅಂದ್ರೆ ಎಷ್ಟು ಕಷ್ಟ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ನೀವು ಮನ್ಸಲ್ಲಿ ಏನೋ ಯೋಚನೆ ಮಾಡ್ತಿದ್ದೀರಾ, ಏನು ಅಂತ ಹೇಳಿ. ಲಕ್ಷ್ಮಿ, ನೀನ್ ನನಗೋಸ್ಕರ ಒಂದು ಒಳ್ಳೆ ಕೆಲಸ ಮಾಡ್ತೀಯಾ? ಅಯ್ಯೋ, ಅದನ್ನ ಬೇರೆ ಕೇಳ್ತಿರಲ್ಲ, ಹೇಳಿ. ಅದು ಅದು ಹಾ ಹೇಳಿ. ಏನಿಲ್ಲ, ಈ ವಿಷಯ ಯಾರಿಗೂ ಹೇಳ್ಬಾರ್ದು. ಖಂಡಿತ ಇಲ್ಲ. ಹೌದಲ್ಲ, ಒಳ್ಳೆ ಕೆಲ್ಸ ರೀ. ನೀವ್ ಇಷ್ಟೊಂದು ಒಳ್ಳೆಯವ್ರು ಅಂತ ನಂಗೆ ಗೊತ್ತಿರ್ಲಿಲ್ಲ. ಏ ಲಕ್ಷ್ಮಿ, ನನ್ಗೊಂದು ಮುತ್ತು ಕೊಡೆ. ಏಯ್ ಪ್ಲೀಸ್ ಕೊಡೆ. ಕೊಡಲ್ವಾ? ನನಗ್ ಗೊತ್ತು ಹ್ಯಾಕ್ ತಗೋಬೇಕು ಅಂತ. ಅಲ್ಲೋಳ, ಅವಳು ನಮ್ ಲಕ್ಷ್ಮಿ ಅಲ್ವಾ? ಅಲ್ಲಿ ನೋಡ್ಲಾ ಲಕ್ಷ್ಮಿ, ನನ್ ಮಗ ಲಕ್ಷ್ಮಿ ಆಡ್ತಾವನೆ. ಬಂದಲ್ಲ, ಈ ವಿಷಯನ ವೆಂಕಟೇಶ್ ಗೌಡ ಹತ್ರ ಹೇಳೋಣ. ಬರಲ್ಲ, ಓಡ್ಲಾ ಬೇಗ. ಅಣ್ಣ ಕೆಲಸ ಮಾಡ ತುಂಬ್ರ ಮೂಟನ. ಅಣ್ಣ ಯಾಕ್ರು ನನ್ ಮಕ್ಳ ಗಾಬರಿ ಪಟ್ಕೊಂಡು ಹಿಂಗ್ ಓಡ್ ಬರ್ತಾ ಇದ್ದೀರಾ? ಏನಾಯ್ತು? ಅಣ್ಣ ಒಂದ್ ವಿಷಯ ಹೇಳ್ಬೇಕಂತ ಬಂದೆ, ಹೆಂಗ್ ಹೇಳ್ಬೇಕಂತ ಗೊತ್ತಾಯ್ತಲ್ಲ ಅಣ್ಣ. ಏಯ್, ಅದೇನ್ ಬೊಗಳ್ಬೇಕು ಅಂತಿದ್ಯಾ? ಬೊಗಳ. ಅದು ಅದು ನಿಮ್ ಮಾವನ ಮಗಳು ಲಕ್ಷ್ಮಿ ಇಲ್ವಣ್ಣ, ಅವಳು ಮತ್ತೆ ನಿಮ್ ಮನೆ ಕೆಲಸ ಮಾಡ್ತಾನಲ್ಲ ಶಿವು, ಅವ್ರಿಬ್ರು ನದಿ ದಂಡಲ್ಲಿ ಸರ್ಸಾಡ್ತಿದ್ರಣ್ಣ. ನೀನ್ ಹೇಳೋದ್ ನಿಜಾನೇನೋ? ನನ್ನ ಅಣಗೋಣ. ನೀನ್ ಹೇಳೋದ್ ಸುಳ್ಳಾಗಿದ್ರೆ ನಿನ್ ತಲೆನ ಕತ್ತರಿಸ್ ಹಾಕ್ಬಿಡ್ತೀನಿ. ನಮ್ ತಾಯಿ ಅಣಗೋಣ, ನಾನ್ ಹೇಳೋದ್ ತೀಟ ಅಣ್ಣ. ಅಯ್ಯೋ, ಏ ಲಕ್ಷ್ಮಿ, ಎಷ್ಟೇ ಕೊಬ್ಬು ನಿಂಗೆ? ನಾನ್ ಬದುಕಿರೋವಾಗ ಆ ಬೇವರ್ಸಿ ನನ್ ಮಗನ್ ಜೊತೆ ಚಕ್ಕಂದ ಆಡ್ತೀಯ? ಆಡ್ತೀನಿ ಕಣೋ. ನಿಂಗೇನು? ಏಯ್, ಇನ್ನೊಂದ್ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಹಾಳಾಗೋಗ. ಲೇ ಬಿಡ್ಲಾ ವಯಸ್ಸಿಗೆ ಬಂದ ಹೆಣ್ಮಕ್ಳಂಗೆಲ್ಲ ಕೈ ಎಳಿಬಾರ್ದ. ಬಿಡ್ಲಾ? ಏ ಮುದ್ಕಿ, ಅಡ್ಡ ಬಂದ್ರೆ ಕತ್ರ ಸಾಕ್ಬಿಡ್ತೀನಿ. ಲೇ, ನನ್ನ ಕತ್ತರಿಸೋಕೆ ನಾನೇನ್ ನಾಟಿ ಕೋಳಿ ಮರಿ ಅಲ್ವೋ? ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಗೊತ್ತಾಯ್ತಾ? ನಿನ್ ಮಕ್ ದೋಸೆ ಉಯ್ಯ, ಇಲ್ಲಿ ಬಂದ್ ಹೆಂಗಸ್ರ ಹತ್ರ ಏನ ಕಿಸಿತಾ ಇದ್ದಾನೆ, ಎಲ್ಲ ಹಾಳು ಬಿದ್ದೋಗೋ. ನಿನ್ನ ಯಾರೋ ಮದ್ವೆ ಆಗ್ತಾರೆ? ಏಯ್, ನೀನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಬಿಡೋರ್ ಯಾರೇ? ನಾನ್ ಸತ್ರು ನಿನ್ನ ಮದ್ವೆ ಮಾಡ್ಕೊಳಲ್ಲ. ನೀನ್ ಸತ್ರು ನಿನ್ ಹೆಣಕ್ಕಾದ್ರೂ ತಾಳಿ ಕಟ್ಟ ಬಿಡಲ್ಲ. ಬಾಯ್ ಮುಚ್ಚೋ, ನಾಚಿಕೆ ಆಗಲ್ವೇನೋ ನಿನ್ಗೆ ಹೀಗೆ ಹೇಳೋಕೆ?
ಇಷ್ಟೆಲ್ಲ ಹೇಳಿದ್ರು ನಿನಗ್ ಬುದ್ಧಿ ಬರ್ಲಿಲ್ಲ ಅಂದ್ರೆ ನಿನಗ್ ಹೇಳಿ ಏನು ಪ್ರಯೋಜನ ಇಲ್ಲ. ಆ ನನ್ನ ಮಗನ ಬುದ್ಧಿ ಕಲಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಬರ್ತೀನಿ. ಶಿವು, ಏನಾಯ್ತು ಶಿವು? ಏನ್ ಇಷ್ಟೊಂದು ರಕ್ತ ಬರ್ತಿದೆ? ಬನ್ನಿ ಬಡ್ಕೋಣ, ಬನ್ನಿ. ನಿಧಾನ. ಬನ್ನಿ, ಮೆಲ್ಕೆ ಬನ್ನಿ, ಮೆಲ್ಕೆ ಬನ್ನಿ. ಹೇಗ್ರಿ ಆಯ್ತಿದ್ದಿಲ್ಲ? ನಾನ್ ಲಕ್ಷ್ಮೀನ್ ಪ್ರೀತಿಸಿದ್ದಕ್ಕೆ ಆ ವೆಂಕಟೇಶ್ ಗೌಡ ಕೊಟ್ಟ ಬಹುಮಾನ ಇದು. ಅವನಿನ್ ಮನುಷ್ಯನೋ ರಾಕ್ಷಸನ ನೋಡಿ, ಎಷ್ಟೊಂದು ರಕ್ತ ಬರೋ ಹಾಕಿ ಹೊಡೆದಿದ್ದಾನೆ. ಇರಿ, ಒಂದ್ ನಿಮಿಷ ಔಷಧಿ ತರ್ತೀನಿ. ಅಯ್ಯೋ ಪರವಾಗಿಲ್ಲ ಅಮ್ಮ. ಹಾಗೇರಿ. ಆಗೋಯ್ತು, ಒಂದ್ ಸ್ವಲ್ಪ. ಹಣೆ ಮೇಲಾಗಿರೋ ಗಾಯಕ್ಕೆ ಪಟ್ಟಿ ಕಟ್ಬಹುದು, ಆದ್ರೆ ಹೃದಯದಲ್ಲಾಗಿರೋ ಗಾಯಕ್ಕೆ ಪಟ್ಟಿ ಕಟ್ಟಕ್ಕಾಗುತ್ತಾ? ನನ್ನವರು ಅಂತ ನನಗೆ ಯಾರು ಇಲ್ಲ. ದಯವಿಟ್ಟು ನೀವು ನನಗೊಂದು ಸಹಾಯ ಮಾಡಿ, ಹೇಗಾದ್ರೂ ಮಾಡಿ ನನ್ನನ್ನು ಲಕ್ಷ್ಮಿನ ಒಂದ್ ಮಾಡಿ. ಅವಳಿಲ್ದೆ ನಾನ್ ಬದುಕಿರೋಲ್ಲ. ನಾನೇನ್ ಸಹಾಯ ಮಾಡಕ್ಕಾಗತ್ತೆ ನಿಮ್ಗೆ? ದಯವಿಟ್ಟಿಲ್ಲ ಅನ್ಬೇಡಿ, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಒಳ್ಳೆ ಕಥೆ ಆಯ್ತಲ್ಲ, ಏನ್ ಮಾಡೋದೀಗ? ಅಣ್ಣ ಅಣ್ಣ ಅಣ್ಣ, ಆ ಶಿವು ನಮ್ಮನ್ನ ಚೆನ್ನಾಗಿ ಹೊಡೆದ್ಬಿಟ್ಟು ಆ ಲಕ್ಷ್ಮಿನ ಎತ್ತಾಕೊಂಡು ಹೋದ್ನಣ್ಣ. ಕಾಂಡು ನನ್ ಮಕ್ಕಳ, ಅವನಿಂದ ವಧೆ ತಿನ್ ಬಂದಿರಣ್ಣ ನೀವು? ಊರ್ ಸುತ್ತ ಕವರ್ ಆಗ್ರು. ಆ ನನ್ ಮಗ ಊರಿಂದ ಹೊರಗೆ ಅದ್ ಹೆಂಗ್ ಹೋಗ್ತಾನೋ ನಾನು ನೋಡ್ತೀನಿ. ಅಕ್ಕ ಅಕ್ಕ, ಯಾರು? ಏನಾಯ್ತು ಶಿವು? ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ? ಮನೆ ಒಳಗೆ ಆ ವೆಂಕಟೇಶ್ ಗೌಡ ಲಕ್ಷ್ಮಿನ್ ಕಟ್ಟಾಕ್ಬಿಟ್ಟಿದ್ದ. ನಾನು ಹೋಗಿ ಬಿಡಿಸ್ಕೊಂಡ್ ಬಂದೆ. ಅಕ್ಕ, ನಂಗೆ ಅಲ್ಲಿರೋಕ್ ಯಾಕೋ ತುಂಬಾ ಭಯ ಆಗ್ತಿದೆ. ದಯವಿಟ್ಟು ನಮ್ಮನ್ ಕಾಪಾಡಿ. ಚಿಂತೆ ಮಾಡ್ಬೇಡಿ, ರಾಜಪ್ಪ ನಮ್ಗೋಸ್ಕರ ಪಾಳ್ ಮಂಟಪದ ಹತ್ರ ಕಾಯ್ತಿದ್ದಾರೆ. ನೋಡಿ, ಆ ವೆಂಕಟೇಶ್ ಗೌಡನ್ ಕಣ್ಣಿಗೆ ಬೀಳಕ್ ಮೊದ್ಲು ಆದಷ್ಟು ಬೇಗ ನಾವಿಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಅಕ್ಕ, ಆ ವೆಂಕಟೇಶ್ ಗೌಡನ್ ನೆನೆಸ್ಕೊಂಡ್ರೆ ನಂಗೆ ಮದ್ವೆ ಆಗುತ್ತೋ ಇಲ್ವೋ ಅಂತ ತುಂಬಾ ಭಯ ಆಗ್ತಿದೆ. ಹುಚ್ಚುಡ್ಗಿ, ನಾನಿರೋ ತನಕ ನಿಮ್ಮಿಬ್ರನ್ ಬೇರೆ ಮಾಡೋಕ್ ಯಾರಿಂದಾನೂ ಸಾಧ್ಯ ಇಲ್ಲ. ಸರಿ, ಲೇಟ್ ಆಗುತ್ತೆ, ರಾಜಪ್ಪ ಕಾಯ್ತಿರ್ತಾರೆ, ಬನ್ನಿ ಹೋಗೋಣ.
ಬನ್ನಿ ಕೂತಿರೋಣ. ಅಕ್ಕ ಇಷ್ಟೊತ್ತಾಯ್ತು. ಬೆಳಗಾಗೋಯ್ತಲ್ಲಕ್ಕ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅವ್ರಿಗೇನು ಆಗಿರಲ್ಲ. ಬರ್ತಾರೋ ಇಲ್ವೋ? ಇಲ್ಲ, ಬಂದೇ ಬರ್ತಾರೆ. ಮಾವ, ಮುತ್ತಣ್ಣ, ಏನಿದು? ಏನಾಯ್ತು? ಇದೇನಿದು? ರಕ್ತ? ಏನೂ ಆಗಿಲ್ಲ. ನೀವ್ಯಾರು ಗಾಬರಿ ಆಗೋದು ಬೇಡ, ಸಮಾಧಾನ ಮಾಡ್ಕೊಳ್ಳಿ. ಅಬ್ಬಾ, ಅಂತೂ ದೇವ್ರು ನಮ್ ಕೈ ಬಿಡ್ಲಿಲ್ಲ. ನೀವ್ ಕೊಟ್ಪಷ್ಟೇ ಸುಳ್ಳಾಗ್ಲಿಲ್ಲ ಮಾವ. ಮುತ್ತಣ್ಣ, ನಮಗೋಸ್ಕರ ನೀವು ಎಷ್ಟೊಂದು ಕಷ್ಟ ನೋವು ಅನುಭವಿಸ್ಬೇಕಾಯ್ತು. ಮುತ್ತಣ್ಣ, ಈ ನಿಮ್ ಋಣನ ನಾವ್ ಹ್ಯಾಕ್ ತೀರ್ಸೋದು? ಅದಕ್ಕಿರೋದು ಒಂದೇ ದಾರಿ. ಲಕ್ಷ್ಮಿನ ಮದುವೆಯಾಗಿ ಚೆನ್ನಾಗಿ ಬಾಳಿಸ್ತೀನಿ ಅಂತ ಮಾತು ಕೊಡು, ಋಣ ತೀರೋಗುತ್ತೆ. ನಿಜವಾಗ್ಲೂ ಹಾಗೆ ಮಾಡ್ತೀನಿ. ಹೇಳಿ ಹೇಳಿ, ಮೊದ್ಲು ಬಂದ್ ಕೆಲಸ ಮಾಡೋಣ ಬನ್ನಿ. ಬನ್ನಿ. ಯಾಕೇನಾಯ್ತು? ನಾವಿಬ್ರು ಮದ್ವೆ ಆಗ್ಬೇಕು ಅನ್ನೋದಾದ್ರೆ ಒಂದು ಕಂಡೀಷನ್. ಕಂಡೀಷನ್? ಏನದು? ನೀವಿಬ್ರು ಮದ್ವೆ ಆಗ್ಬೇಕು. ಸಾಧ್ಯ ಇಲ್ಲ. ನನ್ ಚೆಲುವಿಗೆ ನಾನು ಮೋಸ ಮಾಡಲ್ಲ. ನನ್ನ ಜೀವನದಲ್ಲೇ ಮದುವೆ ಆಗ್ಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಇಲ್ಲ ಮುತ್ತಣ್ಣ, ಇದು ಮೋಸ ಅಲ್ಲ. ಮೋಸ ಮಾಡಿದ್ದು ಮಗನೇ ಆದ್ರೂ ತಾಯಿ ತನ್ನ ದುಃಖ ನುಂಗ್ಕೊಂಡು ಮಗನೇ ನಿನ್ನೆತ್ತಿ ತಂಪಾಗಿರ್ಲಿ ಅಂತ ಹಾರೈಸ್ತಾಳೆ. ಯಾಕೆ ಹೇಳಿ? ಅದು ಪ್ರೀತಿ, ತಾಯಿ ಪ್ರೀತಿ. ತಾನ್ ಸತ್ಮೇಲೂ ಚೆನ್ನಾಗಿರ್ಲಿ ಅಂತ ನಿಮ್ ಚೆಲ್ವಿ ಬಯಸೋದಿಲ್ವಾ? ಹಾಗ್ ಬಯಸ್ಲಿಲ್ಲ ಅಂದ್ರೆ ಅವ್ಳ ನಿಜವಾದ ಪ್ರೀತಿನೇ ಅಲ್ಲ ಅಂತ. ನಿಮ್ ಚೆಲ್ವಿ ಪ್ರೀತಿ ನಿಜವಾದ ಪ್ರೀತಿ ಅಲ್ವಾ? ನಿಮ್ ತರ ಬೇರೆ ಬೇರೆ ಆಗಿ ಬದುಕೋಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದ್ರ ಬದಲು ಸಾಯೋದೇ ಮೇಲು. ನೋಡಿ, ನನಗೂ ಒಂದ್ ಮನ್ಸು ಅಂತ ಇದೆ. ಲಕ್ಷ್ಮಿ, ಶಿವಕುಮಾರ್, ನನ್ನನ್ನು ಯಾರು ಬಲವಂತಕ್ಕೆ ಮದ್ವೆ ಆಗೋದು ಬೇಕಾಗಿಲ್ಲ. ನೀವು ಇಷ್ಟೇ ಮಾವ. ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಬೇಡ. ಬಾ ಲಕ್ಷ್ಮಿ, ಬಿತ್ ಸಾಯೋಣ. ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ. ಬೇಡ, ನಿಲ್ಲಿ. ಶಿವು, ಲಕ್ಷ್ಮಿ, ಬೇಡ ಬೇಡ. ನಾನು ಚೆಲುವಿ ಮದುವೆ ಆಗ್ತೀನಿ.